ರಾಮಲಿಂಗಾರೆಡ್ಡಿ ಸಮಸ್ಯೆಯನ್ನ ಸುರ್ಜೇವಾಲಾ ಆಲಿಸಿದ್ದಾರೆ. ನನಗೆ ಕರೆ ಮಾಡಿ ಹೇಳಬಹುದಾಗಿತ್ತಲ್ವಾ ನಿಮ್ಮ ಸಮಸ್ಯೆ ಏನಿದೆ ಅಂತ ಮಾತನಾಡಿದ್ದಾರೆ. ಇದು ನನ್ನ ಆತ್ಮಗೌರವದ ಪ್ರಶ್ನೆ, ಹಾಗಾಗಿ ಮಾತನಾಡೋದಕ್ಕಾಗಲಿಲ್ಲ ಅನ್ನೋ ರೀತಿಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಉಭಯ ನಾಯಕರ ಮಾತುಕತೆ ಆಗಿದೆ. ರಾಜೀನಾಮೆ ವಾಪಸ್ ಪಡೆಯೋದಕ್ಕೆ ಸುರ್ಜೇವಾಲಾ ಮನವಿ ಮಾಡಿಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಜೊತೆ 20 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ ಸುರ್ಜೇವಾಲಾ. ವರ್ಕೌಟ್ ಆಗುತ್ತಾ ನೋಡಬೇಕು. ಎಷ್ಟೋ ಜನರ ಕನಸು, ಶಾಸಕರ ಕನಸಿದು, ಇದ್ದಂತ ಸಚಿವರನ್ನ ಮುಂದುವರಿಕೆ ಮಾಡಬೇಕು ಅನ್ನುವಂತ ಲಾಭಿ ಪ್ರಯತ್ನ. ಇದರ ಮಧ್ಯದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟ ಮಾತನ್ನ ತಪ್ಪಿಸಿಕೊಂಡು ಬಿಟ್ರು. ಹಾಗಾಗಿ ಮರ್ಯಾದೆ ಪ್ರಶ್ನೆ ಅನ್ನುವಂತ ಕಾರಣಕ್ಕೆ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾಗಿದೆ. ಮನವೊಲಿಕೆಯ ಪ್ರಯತ್ನ ಯಾವುದಕ್ಕಾಗಿ ಆಲ್ರೆಡಿ ಹೇಳಿದ್ದಾಗಿದೆ. ನಾವು ಕೂಡ ಪ್ರಭಾವಿ ನಾಯಕರು, ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಪೆಟ್ಟು ಬೀಳತ್ತೆ, ಪ್ರತಿಪಕ್ಷಗಳಿಗೂ ಕೂಡ ಅಸ್ತ್ರವಾಗತ್ತೆ. ಹಾಗಾಗಿ ಲೆಕ್ಕಾಚಾರ ಹಾಕ್ತಾ ಇರೋದು. ಜೊತೆಗೆ ಈಗ ನಗರಾಭಿವೃದ್ಧಿ ಇಲಾಖೆಯನ್ನ ಅಥವಾ ಖಾತೆಯನ್ನ ಕೊಟ್ಟರು ಕೂಡ ಕೃಷ್ಣ ಬೈರೇಗೌಡರನ್ನ ಹೇಗೆ ಸಮಾಧಾನ ಮಾಡ್ತೀರಿ ಅನ್ನೋದು ಪ್ರಶ್ನೆ. ಯಾಕಂದ್ರೆ ನಿನ್ನೆಯೂ ಕೂಡ ಈ ವಿಚಾರ ಮುನ್ನೆಲೆಗೆ ಬಂದಾಗ ಹೈಕಮಾಂಡ್ ಕೃಷ್ಣ ಬೈರೇಗೌಡರನ್ನ ಬಿಟ್ಟು ಕೊಡುವಂತ ರೀತಿಯಲ್ಲಿ ಕಾಣಿಸ್ತಾ ಇರಲಿಲ್ಲ. ಆಲ್ರೆಡಿ ಕೊಟ್ಟಿದ್ದಾಗಿದೆ, ಕಿತ್ಕೊಳ್ಳೋದು ಹೇಗೆ? ಒಂದ್ ಕೈಲಿ ಕೊಟ್ಟು ಇನ್ನೊಂದ್ ಕೈಲಿ ಕಿತ್ಕೊಳ್ಳೋದಕ್ಕೆ ಬರೋದಿಲ್ಲ. ಜೊತೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮನವೊಲಿಕೆ ಆಗಬಹುದು. ಇಲ್ಲ, ನಾನು ಪಟ್ಟು ಬಿಟ್ಟು ಅಲ್ಲಾಡೋದಿಲ್ಲ, ಇಟ್ಟ ಹೆಜ್ಜೆಯನ್ನ ಹಿಂದೆ ತೆಗೆಯೋದಿಲ್ಲ ಅಂದ್ರೆ ಸಮಸ್ಯೆ ಆಗತ್ತೆ. ನೋಡೋಣ. ಈಗಾಗಲೇ 20 ನಿಮಿಷಗಳ ಕಾಲ ಸುರ್ಜೇವಾಲಾ ಚರ್ಚೆ ಮಾಡಿದ್ದಾರೆ, ಯಾವ ಹಂತಕ್ಕೆ ಹೋಗಿ ನಿಲ್ಲತ್ತೆ ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ರಾಮಲಿಂಗಾರೆಡ್ಡಿ ಅವರ ವಿಚಾರ ಇದೆಯಲ್ಲ, ಒಂದು ರೀತಿ ಹಗ್ಗ ಜಗ್ಗಾಟ ಆಗಿದೆ. ನಾ ಕೊಡೆ ತಾ ಬಿಡೆ ಅನ್ನೋ ರೀತಿಯಲ್ಲಿ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಆಗಬಹುದಾ? ಎಷ್ಟು ಜನ ಹೈಕಮಾಂಡ್ ಈಗ ಅವರ ಮನ ಪರಿವರ್ತನೆಗೆ ಪ್ರಯತ್ನ ಮಾಡ್ತಿದ್ದಾರೆ ಆನಂದ್? ಈಗಾಗಲೇ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಮಾಡೋದಕ್ಕೆ ಹೈಕಮಾಂಡ್ ಎಂಟ್ರಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಷ್ಟೇ ಸುರ್ಜೇವಾಲಾ ಅವರು ಖಾಸಗಿ ಹೋಟೆಲ್ಗೆ ರಾಮಲಿಂಗಾರೆಡ್ಡಿ ಅವರನ್ನ ಕರೆಸ್ಕೊಂಡಿದ್ರು. ಸುಮಾರು 40 ನಿಮಿಷಗಳ ಕಾಲ ಅವರನ್ನ ಮನವೊಲಿಕೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಇಲ್ಲೂ ಕೂಡ ತಮ್ಮ ಪಟ್ಟನ್ನ ಬಿಟ್ಟಿಲ್ಲ ಅನ್ನೊಂದು ಮಾಹಿತಿಗಳು ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ತಮ್ಮ ಆತ್ಮ ಗೌರವದ ಒಂದು ಅಸ್ತ್ರವನ್ನ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೂಡಿರ್ತಕ್ಕಂಥದ್ದು. ಈ ಹಿಂದೆ 2023ರಲ್ಲೇ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ರು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಖಾತೆ ಕೊಡದೆ ಬೇರೆ ಒಂದು ಖಾತೆ ಕೊಟ್ಟಿರ್ತಕ್ಕಂಥದ್ದು ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನಕ್ಕೆ ತೀವ್ರ ಒಂದು ಕಾರಣ ಆಗಿರ್ತಕ್ಕಂಥದ್ದು. ಜೊತೆಗೆ ಸುರ್ಜೇವಾಲಾ ಅವರ ಮುಂದೆನೂ ಕೂಡ ಇದೇ ವಿಚಾರವನ್ನ ಆನಂದ್. ಹಾಗೆ ಬಿಯಾನ್ ಹೋಲ್ಡ್ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದಾರೆ, ನೋಡ್ಕೊಂಡು ಬನ್ನಿ. ಭೇಟಿ ಮಾಡಿದ್ರಿ ಸರ್? ಅವ್ರು ನನ್ನ ಫ್ರೆಂಡು. ಆಲ್ ಪ್ರಾಬ್ಲಮ್ಸ್ ಈಸ್ ಸಾರ್ಟೆಡ್ ಔಟ್. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸುಮ್ಮನೆ ಏನೇನೋ ಸ್ಟೋರಿ ಮಾಡ್ಕೊಳಕ್ ಹೋಗ್ಬೇಡಿ. ಸುಮ್ಮನೆ ಸ್ಟೋರಿಗಳೆಲ್ಲ ಹುಸಿ ಆಗೋಯ್ತವೆ. ಆಯಿತು, ರಾಜೀನಾಮೆ ಕೊಟ್ಟೆ ಒಂದು ಕಳಿಸ್ಕೊಟ್ಟಿದ್ದು, ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ದು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ಭರವಸೆ ಕೊಟ್ರಿ ಸರ್ ನೀವು? ಸರ್ ನರೇಂದ್ರ ಮೋದಿ ಅವರನ್ನು ಜನಪ್ರಿಯತೆ ಕಳ್ಕೊಂಡಿದ್ದು, ಹಾಗಾಗಿ ಅವರ ಕರ್ನಾಟಕದಲ್ಲಿ ನಾಯಕತ್ವವನ್ನು ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸರ್. ಎಲ್ಲ ನೋಡಿ, ನರೇಂದ್ರ ಮೋದಿ ಅವರು ನನಗೆ ವಿಶ್ ಮಾಡಿದ್ದಾರೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್. ನಾನು ಅವ್ರು ಹೋಗಿ ಗೌರವವಾಗಿ ಏನು ಭೇಟಿ ಮಾಡಬೇಕು ಅವ್ರಿಗೂ ಭೇಟಿ ಮಾಡ್ತೀನಿ. ಅವ್ರ ರಾಜಕಾರಣನೂ ಬೇಡ, ನಾವು ರಾಜಕಾರಣ ಮಾಡೋದು ಬೇಡ. ನಮ್ಗೆ ರಾಜಕಾರಣ ರಾಜ್ಯದ ಜನತೆಗೆ ಒಳ್ಳೇದಾಗಕ್ಕೆ ಏನು ಬೇಕೋ ಎಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಶಿವಕುಮಾರ್ ಅವರು ಹೇಳ್ತಾ ಇದ್ದಿದ್ದನ್ನ ವಾಟ್ಸಾಪ್ನ ಮೂಲಕ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಟ್ ಅಫಿಷಿಯಲಿ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಕೂಡ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ರು. ಜೊತೆಗೆ ರಾಜೀನಾಮೆಯನ್ನ ನಾನು ಅವ್ರ ಹತ್ರ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ರು. ಅಸಮಾಧಾನ ಇತ್ತು. ಆನಂದ್ ಮಾತನಾಡ್ತಾ ಇದ್ವಿ, ಈಗಾಗಲೇ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಯ ಪ್ರಯತ್ನ ಆಗ್ತಾ ಇದೆ. ಜಸ್ಟ್ ಇವಾಗ ತಾನೇ ಗಮನಿಸಿದ್ವಿ, ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು ವಾಟ್ಸಾಪ್ನ ಮೂಲಕ ಕಳಿಸಿದ್ದಾರೆ ಅಂತ. ಅಂದ್ರೆ ಅಸಮಾಧಾನ ಅಷ್ಟು ದೊಡ್ಡ ಮಟ್ಟಿಗೆ ಆಗಿದೆಯಾ ಅಂತ. ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರನ್ನ ಕರೆಸಿಕೊಂಡು ಸುರ್ಜೇವಾಲಾ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯೇ ಬೇಕು ಅನ್ನೋದು ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ದಾರೆ. ಯಾಕೆಂದ್ರೆ ಹಿಂದೆ ಸಿದ್ದರಾಮಯ್ಯನವರು ಕೂಡ ಭರವಸೆಯನ್ನ ಕೊಟ್ಟಿದ್ರು. ಜೊತೆಗೆ 2.5 ವರ್ಷ ನಂತರ ಖಾತೆಯನ್ನ ಬಿಟ್ಕೊಡೋದಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ರು. ಈಗ ಆ ಒಂದು ಭರವಸೆಯನ್ನ ಹುಸಿ ಮಾಡಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ತಮ್ಮ ಆತ್ಮಸಾಕ್ಷಿಯ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ, ಜಲಸಂಪನ್ಮೂಲ ಖಾತೆ ನನಗೆ ಬೇಡವೇ ಬೇಡ ಅನ್ನೊಂದು ಮಾತನ್ನ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು. ಅದೇ ವಿಚಾರವನ್ನ
ಸುರ್ಜೇವಾಲಾ ಅವರ ಮುಂದೆನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ವೇಳೆ ಸುರ್ಜೇವಾಲಾ ಅವರು ತಮಗೆ ಬೇರೆ ಖಾತೆ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ವ್ಯವಸ್ಥೆಯನ್ನ ಮಾಡ್ತೀವಿ, ಹೈಕಮಾಂಡ್ ಜೊತೆ ಮಾತನಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಸದ್ಯ ಕಂದಾಯ ಇಲಾಖೆ ಕೈ ತಪ್ಪಿರೋದಕ್ಕೆ ಕೃಷ್ಣ ಬೈರೇಗೌಡರು ಕೂಡ ಅಸಮಾಧಾನ ಆಗಿದ್ರು. ಹಾಗಾಗಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಟ್ಟು ಸಮಾಧಾನ ಮಾಡತಕ್ಕಂಥ ಒಂದು ಪ್ರಯತ್ನ ನಡೆದಿತ್ತು. ಈಗ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಯಾವ ರೀತಿಯ ಒಂದು ಕ್ರಮವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸದ್ಯ ಅವರಿಗೆ ಜನಸಂಪನ್ಮೂಲ ಹೊರತಾಗಿ ಬೇರೆ ಯಾವುದೇ ಖಾತೆ ಕೊಡೋದಕ್ಕೂ ಕೂಡ ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಬೇರೊಂದು ಖಾತೆಯನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಒಪ್ಕೊಳ್ತಾರ ಇಲ್ವಾ ಅನ್ನೋದು ಕಾದು ನೋಡಬೇಕಾಗುತ್ತೆ. ಸದ್ಯ ಸುರ್ಜೇವಾಲಾ ಅವರ ಜೊತೆ ನಡೆದಂತ ಒಂದು ಸಂಧಾನ ಸಭೆನೂ ಕೂಡ ಸಕ್ಸಸ್ ಆಗಿಲ್ಲ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಬಹಳಷ್ಟು ಬೇಸರದಿಂದ ಖಾಸಗಿ ಹೋಟೆಲ್ನಿಂದ ಈಗ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಅವರೇ ಕೃಷ್ಣ ಬೈರೇಗೌಡರ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆ ರಾಮಲಿಂಗಾರೆಡ್ಡಿ ಅವರು ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಯಾವುದೇ ಮನವೊಲಿಕೆಗೆ ರಾಮಲಿಂಗಾರೆಡ್ಡಿ ಒಪ್ಪದೇ ಇದ್ರೆ ಅನಿವಾರ್ಯವಾಗಿ ಅವರ ಒಂದು ರಾಜೀನಾಮೆಯನ್ನ ಅಂಗೀಕಾರ ಮಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸದ್ಯ ಈಗಾಗಲೇ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಗೆ ಮುಂದಾಗಿರ್ತಕ್ಕಂಥದ್ದು. ಅಂತಿಮವಾಗಿ ರಾಹುಲ್ ಗಾಂಧಿ ಅವರನ್ನ ಫೈನಲ್ ಒಂದು ಸಂದೇಶ ಏನ್ ಬರುತ್ತೆ ಅದ್ರ ಮೇಲೆ ಈಗ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಭವಿಷ್ಯ ಇದೆ ಅಂತಾನೆ ಹೇಳ್ಬೋದು. ಡಯಾನಾ, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಚಿವ ರಾಮಲಿಂಗಾರೆಡ್ಡಿ ನನ್ನ ಸ್ನೇಹಿತರು, ಅವರ ಮನವೊಲಿಸುವ ಕೆಲಸ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ನನ್ನ ಸ್ನೇಹಿತರು, ಹಾಗಾಗಿ ಅವರ ಮನವೊಲಿಸುವ ಕೆಲಸವನ್ನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜೀನಾಮೆ ವಾಪಸ್ ಪಡ್ಕೊಳ್ತಾರೆ ಅನ್ನುವ ವಿಶ್ವಾಸ ಇದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಿನ್ನೆಯಿಂದಲೂ ಬಹಳ ಸರ್ಕಸ್ ಮಾಡ್ತಿದ್ದಾರೆ. ಆದ್ರೆ ಇಟ್ಟ ಹೆಜ್ಜೆಯನ್ನ ಹಿಂದಿಡುವಂತೆ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ಗೂ ಕೂಡ ರಾಮಲಿಂಗಾರೆಡ್ಡಿ ಅವರ ಕಾಂಟ್ರಿಬ್ಯೂಷನ್ ಗೊತ್ತಿದೆ. ಜೊತೆಗೆ ಅವರನ್ನ ಕಳ್ಕೊಂಡ್ರೆ ಮುಂಬರುವಂತ ಎಲೆಕ್ಷನ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಹಾಗಾಗಿ ಅದರ ಜೊತೆಗೆ ಈಗಾಗಲೇ ಅವರ ಫ್ಯಾನ್ಸ್ಗಳು ಕೂಡ ಆಕ್ರೋಶ ಹೊರಹಾಕ್ತಿದ್ದಾರೆ, ಪ್ರತಿಭಟನೆ ಮಾಡೋದಕ್ಕೂ ಮುಂದಾಗಿದ್ದಾರೆ. ಹಾಗಾಗಿ ಈಗ ಬಹಳ ದೊಡ್ಡ ಮಟ್ಟಿಗೆ ಈ ಚರ್ಚೆ ಆಗೋದು ಬೇಡ. ಏನಾದ್ರೂ ರಾಜೀನಾಮೆಯನ್ನ ಅಂಗೀಕಾರ ಮಾಡೇ ಬಿಟ್ರು ಅಂತ ಇಟ್ಕೊಳ್ಳಿ, ಬೇರೆ ಸಚಿವರುಗಳು ಕೂಡ ನಮಗೆ ಕೊಟ್ಟಿರುವಂತಹ ಖಾತೆ ನಿಭಾಯಿಸೋದಕ್ಕೆ ನಮ್ಗೆ ಸಾಧ್ಯ ಇಲ್ಲ, ಅಥವಾ ಕೆಲ ಸಚಿವರಿಗೆ ಈ ಹಿಂದೆ ನಿಭಾಯಿಸ್ತಿದ್ದಂತಹ ಖಾತೆಗಳನ್ನೇ ಕೊಟ್ಟಿರೋದ್ರಿಂದ ನಮಗೆ ಚೇಂಜಸ್ ಬೇಕು. ಯಾಕೆ ಹೇಳ್ತಿರೋದಂದ್ರೆ KH ಮುನಿಯಪ್ಪ ಅವರು ಕೂಡ ಇದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟರು. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿ ರಾಜೀನಾಮೆ ವಾಪಸ್ ಪಡ್ಕೊಳ್ತಾರೆ ಈ ವಿಶ್ವಾಸವನ್ನ ಹೊರಹಾಕಿದ್ದಾರೆ. ರಾಜಕಾರಣ, ಅಧಿಕಾರ ಯಾವ ರೀತಿ ಇರ್ತದೆ ಅಂತ ಅನೇಕ ವಿಚಾರಗಳನ್ನು ಅವರು ಅವತ್ತು ಮಾತಾಡಿದ್ರು. 100 ವರ್ಷ ಆದರೂ ಕೂಡ ಅವರ ಸಾಧನೆಗಳು ಅವ್ರು ಇಲ್ಲದೆ ಹೋದರೂ ಕೂಡ ಜೀವಂತವಾಗಿ ಬದುಕಿರ್ತವೆ. ಏನು ಇವತ್ತು ಭೂ ಸುಧಾರಣೆ ಕಾಯ್ದೆ, ಇಂದಿರಾ ಗಾಂಧಿಯವರ ಮಾರ್ಗದರ್ಶನ, ದೇವರಾಜ ಅವರ ನಾಯಕತ್ವ, ಉಳುವನಿಗೆ ಭೂಮಿ ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ರು. ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಆ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಇವತ್ತು ನಮಗೆಲ್ಲ ಅವಕಾಶ ಸಿಕ್ಕಿದೆ. ಎಲ್ಲ ಭಾಗಿಯಾದಂಥ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ, ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಅವರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೆಜ್ಜೆ ಹಾಕೋಣ, ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ರಾಮಲಿಂಗಾರೆಡ್ಡಿ ಅವ್ರನ್ನ ನಿನ್ನೆ ನೈಟ್ ಭೇಟಿ ಮಾಡಿದ್ರಿ ಸರ್? ಅಪ್ಪ, ಅವ್ರು ನನ್ನ ಫ್ರೆಂಡು. ಆಲ್ ಪ್ರಾಬ್ಲಮ್ಸ್ ಈಸ್ ಸಾರ್ಟೆಡ್ ಔಟ್. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಸುಮ್ಮನೆ ಏನೇನೋ ಸ್ಟೋರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸುಮ್ಮನೆ ಸ್ಟೋರಿಗಳೆಲ್ಲ ಹುಸಿ ಆಗೋಯ್ತವೆ. ಆಯಿತು, ರಾಜೀನಾಮೆ ಕೊಟ್ಟೆ ಒಂದು ಕಳಿಸ್ಕೊಟ್ಟಿದ್ದು, ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ದು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ಭರವಸೆ ಕೊಟ್ರಿ ಸರ್ ನೀವು? ಸರ್ ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯ ಜನಪ್ರಿಯತೆ ಕಳ್ಕೊಂಡಿದ್ದು, ಹಾಗಾಗಿ ಅವ್ರನ್ನ ನಾಯಕತ್ವವನ್ನು ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸರ್.